ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಆಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದ ಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಈ ಗುರುಭ್ಯೋ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೇಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮ ಅರ್ಥ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ವಿಷ್ಣು ಸಹಸ್ರನಾಮ ಪರಮಾತ್ಮನ ಒಂದೊಂದು ಹೆಸರಿನ ಹಿಂದೆ ಅವನ ಮಹಿಮೆಯ ಇತಿಹಾಸ ಇದೆ. ಅದನ್ನು ವೇದ ಮಂತ್ರಗಳಲ್ಲಿ ಹುಡುಕಿ ತೆಗೆದು ಅದಕ್ಕೆ ಬ್ರಾಹ್ಮಣ ಮತ್ತು ಆರಣ್ಯಕಗಳ ಕೆಲವು ವಾಕ್ಯಗಳನ್ನು ಜೋಡಿಸಿ ಭಗವಂತನ ಮಹಿಮೆ ಹೇಗಿದೆ ಅಂತಿಕೊಂಡಂತ ಅನ್ನೋದು 36 ಅಕ್ಷರದ ಪ್ರತಿ ಛಂದಸ್ಸಿನ ಮಂತ್ರವನ್ನು ಮಾಡಿ ಆ ರೀತಿಯಾಗಿ ಎಡಿಟ್ ಮಾಡಿ ವಸಿಷ್ಠ ವಿಶ್ವಾಮಿತ್ರರು ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂಥ ಕ್ರಮ ನಮಗೆ ಹೇಳಿಕೊಟ್ಟಿದ್ದಾರೆ. ನಿನ್ನಿನವರೆಗೆ ನಾವು ಯೋಗವಿದಾಂ ನೇತ್ರಿ ಯೋಗವಿದಾಂ ನೇತ ಅನ್ನುವ 19 ಹೆಸರಿನವರೆಗಿನ ವಿವರಣೆಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನಿಸಿದ್ದೇವೆ. ಇವತ್ತು 20ನೇ ಭಗವಂತನ ನಾಮ ಪ್ರಧಾನ ಪುರುಷ ಈಶ್ವರಾಯ ನಮಃ. ಪ್ರಧಾನ ಪುರುಷ ಅಂತಿಕೊಂಡಂತೆ ಯಾರಿದ್ರು ಅಂಥವನಿಗೆ ನೇಮನ ಮಾಡತಕ್ಕಂಥ ವ್ಯಕ್ತಿ ಪ್ರಧಾನ ಪುರುಷೇಶ್ವರ. ಇಲ್ಲಿ ಅನೇಕ ಅರ್ಥಗಳಿವೆ. ಒಂದು ಮೇಲಿನ ಅರ್ಥದ ಮೇಲೆ ಕಾಣಲಿಕ್ಕೆ ಇರ್ತಕ್ಕಂಥ ಅರ್ಥದ ಒಂದು ಮಹಿಮೆಯನ್ನು ಮೊದಲು ಹೇಳ್ತಾರೆ. ಪ್ರಧಾನ ಪುರುಷ ಅಂತಿಕೊಂಡಂತಂದರೆ ಆ ಕಾಲದಲ್ಲಿ ದೈತ್ಯರು ಒಬ್ಬ ಸ್ವಾಮಿ ಇದ್ದ. ಅವನಿಗೆ ವಲ ಅಂತಿಕೊಂಡಂತ ಹೆಸರಿತ್ತು. ಅವೇನು ಮಾಡ್ತಿದ್ದ ಅಂತ ತಿಳ್ಕೊಂಡಂತಂದರೆ ಗೋಗಳು ಬ್ರಾಹ್ಮಣರು ಇತ್ಯಾದಿಗಳು ಎಲ್ಲಿ ಹೆಚ್ಚಾದ ಸಂಖ್ಯೆಯಲ್ಲಿ ಇರ್ತಾಯಿದ್ರು ಅಲ್ಲಿ ಪರ್ವತ ಒಯ್ದು ಅವ್ರ ಮೇಲೆ ಇಟ್ಬಿಡು. ಅವರೆಲ್ಲರೂ ಸತ್ತೋಗ್ತಿದ್ರು. ಇದನ್ನು ನೋಡಿ ಅನೇಕ ಸಜ್ಜನರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ಆಗ ಪರಮಾತ್ಮ ಅಂತಹ ವಲನನ್ನು ಸಂಹಾರ ಮಾಡಿ ಪ್ರಧಾನ ಪುರುಷನನ್ನು ಈಶನ ನೇಮನ ಮಾಡಿ ಮುಂದೆ ಅವನು ಜಗತ್ತಿಗೆ ಕೆಡಕನ್ನು ಮಾಡದಂತೆ ಅದನ್ನು ನೋಡಿಕೊಂಡಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಪ್ರಧಾನ ಪುರುಷೇಶ್ವರ ಅಂತ ತಿಳ್ಕೊಂಡಂತೇಳಿ ಭಗವಂತನಿಗೆ ಹೆಸರು ಬಂತು. ಇದಕ್ಕೆ ಸಂಬಂಧಿಸಿದ ಆಪಾತತಃ ಈ ಅರ್ಥವನ್ನು ಕೊಡ್ತಕ್ಕಂಥ ಬೃಹತಿ ಸಹಸ್ರದ ಮಂತ್ರ ಈ ರೀತಿಯಾಗಿದೆ. ಮಹೋ ಗೋತ್ರಸ್ಯ ಕ್ಷಯತಿ ಸ್ವರಾಜ
ಪತಿಮ್ಮೋ ಅಜ್ಞಾನಾಂ ದುರಶ್ಚ ವಿಶ್ವ ಅವೃಣೋದಪಸ್ವ ಧೇನೂನಾಂ ವಿಶುದ್ಧಸಿ ಓಂ. ಮಹಾಗೋತ್ರಸ್ಯ ಅತ್ಯಂತ ಶ್ರೇಷ್ಠವಾದ ಪರ್ವತವನ್ನು, ಯಾವ ಪರ್ವತವನ್ನು ವಲಾಸುರ ಗೋಬ್ರಾಹ್ಮಣರನ್ನು ಮುಚ್ಚಿ ಇಟ್ಟು ಕೊಲ್ಲೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದ. ಕ್ಷಯತಿ, ಅದನ್ನು ನಾಶಪಡಿಸುವುದಕ್ಕೋಸ್ಕರ ಪರಮಾತ್ಮ ತಾನು ಮುಂದೆ ಬಂದು ಕ್ಷಯತಿ ಕ್ಷಪಯತಿ ನಾಶಯತಿ, ಆ ವಲ ಅಂತನ್ನೋ ರಾಕ್ಷಸ ಅಸುರನನ್ನು, ಆನಂತರ ಆ ಪರ್ವತವನ್ನು ಕೂಡ ಪರಮಾತ್ಮ ಪುಡಿ ಪುಡಿ ಮಾಡಿ ಗೋಗಳನ್ನು ಮತ್ತು ಬ್ರಾಹ್ಮಣರನ್ನು ಸಂರಕ್ಷಣೆ ಮಾಡಿದ್ದಾನೆ. ಸ್ವಾಹ, ತನ್ನ ಯಜ್ಞಗಳಿಗೋಸ್ಕರ ನೇಮಿಸಲ್ಪಟ್ಟ, ಯಜ್ಞಕ್ಕೆ ಬೇಕಾದ ಹಾಲು ಮೊಸರು ಇತ್ಯಾದಿಗಳನ್ನು ಕೊಡತಕ್ಕಂತಹ ಸಮಸ್ತಾಹ ಸ್ವಾಹ, ತನ್ನ ಆ ಎಲ್ಲ ದುರಹ ದುಃಖಿತವಾದ ಹಸುಗಳನ್ನು, ದುಃಖಿತರಾದ ಬ್ರಾಹ್ಮಣರನ್ನು ಅಪಾವೃಣೋತ್, ಈ ಅಸುರನ ಪೀಡೆಯಿಂದ ದೂರ ಮಾಡಿದ. ಅಷ್ಟೇ ಅಲ್ಲ, ಸ್ವರಾಜ ಅಕರೋತ್, ಪರಮಾತ್ಮನಿಂದ ರಾಜ ಸ್ವತಂತ್ರವಾಗಿ ಸಂತೋಷದಿಂದ ಹಸುಗಳು ಓಡಾಡುವಂತೆ ಮಾಡಿದ ಅಂತನ್ನೋದು ಅಪಾತತಃ ಈ ಶ್ಲೋಕದಿಂದ ಸಿಗುವ ಅರ್ಥ. ಮಹೋ ಗೋತ್ರಸ್ಯ ಕ್ಷೇತಿ ಸ್ವರಾಜ ಪತಿಮ್ಮೋ ಅಘ್ನಾನಾಂ ದುರಶ್ಚ ವಿಶ್ವ ಆವೃಣೋದಪಸ್ವ ಧೇನೂನಾಂ ವಿಶುದ್ಧಸಿ. ಪರಮಾತ್ಮ, ನೀನು ಮಹೋ ಗೋತ್ರಸ್ಯ ಕ್ಷಯತಿ, ದೈತ್ಯರಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಆ ವಲಾಂತನು ಅಸುರನನ್ನು, ಅಸುರನನ್ನು ಕ್ಷಯತಿ ನಾಶಪಡಿಸ್ತಿ. ಆನಂತರ ಸ್ವಾಹ, ಎಲ್ಲ ನಿನ್ನವರಾದ ನಿನ್ನ ಯಜ್ಞಕ್ಕೆ ಸಹಾಯ ಮಾಡುವ ದುರಹ ದುಃಖಿತವಾದಂಥ ಅನೇಕ ಹಸುಗಳನ್ನು ಅಪಾವೃಣೋತ್, ಸಂಕಟದಿಂದ ದೂರ ಮಾಡಿದೆ. ಸ್ವರಾಜ ಅಕರೋತ್, ಸ್ವತಂತ್ರವಾಗಿ ಅವು ಸಂತೋಷದಿಂದ ಕುಣಿದಾಡುವಂತೆ ಮಾಡಿದೆ. ಈ ರೀತಿಯಾಗಿ ಪರಮಾತ್ಮ ಗೋಬ್ರಾಹ್ಮಣರ ಸಹಾಯಕನಾಗಿರುವುದರಿಂದಾಗಿ ನಿನಗೆ ಪ್ರಧಾನ ಪುರುಷೇಶ್ವರ ಅಂತೇಳಿ ಕರೀತಾರೆ. ದೈತ್ಯರ ಪ್ರಧಾನನನ್ನು ನೇಮನ ಮಾಡಿ ಅವುಗಳಿಂದ ಗೋಗಳನ್ನು ಮತ್ತು ಬ್ರಾಹ್ಮಣರನ್ನು ಮುಕ್ತ ಮಾಡಿದ್ದರಿಂದ ಪರಮಾತ್ಮನಿಗೆ ಪ್ರಧಾನ ಪುರುಷ ಅಂತೇಳಿ ಕರೀತಾರೆ. ಇದು ನಡೆದ ಘಟನೆ. ಸರಿ, ಆಗಿನ ಕಾಲಕ್ಕೆ ಹಸುಗಳನ್ನು ಬ್ರಾಹ್ಮಣರು ರಕ್ಷಣೆ ಮಾಡಿದೆ. ಈಗ ಉಪಲಕ್ಷಣತೆಯ ಎಲ್ಲ ಕಾಲದಲ್ಲಿಯೂ ಕೂಡ ಗೋಬ್ರಾಹ್ಮಣರ ಮೇಲೆ ನಡೆಯತಕ್ಕಂಥ ಅನ್ಯಾಯವನ್ನು ದೂರ ಮಾಡಿ ಆ ಅಯೋಗ್ಯರನ್ನು ಮಾಡ್ತಕ್ಕಂಥವರಿಗೆ ಶಿಕ್ಷೆ ಕೊಟ್ಟು ಪರಮಾತ್ಮ ಈ ಯಜ್ಞಾದಿಗಳನ್ನು ಮಾಡ್ತಕ್ಕಂಥ ಗೋಬ್ರಾಹ್ಮಣರನ್ನು ಎಲ್ಲ ಕಾಲದಲ್ಲಿಯೂ ಕೂಡ ಸಂತೋಷದಿಂದ ನಗುವಂತೆ ಮಾಡ್ತಾನೆ. ಆಯ್ತಪ್ಪ, ಗೋಬ್ರಾಹ್ಮಣರಿಗಾಯ್ತು, ನಮಗೇನು ಸಂಬಂಧ? ನಮಗೇನು ಸಂಬಂಧ ಅಲ್ಲ. ಗೋಬ್ರಾಹ್ಮಣರು ಇದ್ದರೆ ನೀವು ಸುಖವಾಗಿ ಜೀವಿತ ಇರ್ತೀರಿ. ಗೋಬ್ರಾಹ್ಮಣರು ಇಲ್ಲ,
ಕ್ರಮವಾಗಿ ನೀವು ನಾಶವಾಗ್ತೀರಿ. ಯಾಕೆ? ಬ್ರಾಹ್ಮಣರು ಇದ್ದಾರೆ, ಹೋಮ ಮಾಡ್ತಾರೆ, ಹವನ ಮಾಡ್ತಾರೆ, ಅದರಿಂದ ಮಳೆ ಬೆಳೆಗಳು ಸಿಗ್ತಾರೆ. ಇದು ನಿಯಮ, ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ನಿಯಮ. ಯಜ್ಞಾತ್ ಭವತಿ ಪರ್ಜನ್ಯ, ಪರ್ಜನ್ಯಾತ್ ಅನ್ನ ಸಂಭವ. ಯಜ್ಞಾತ್ ಭವತಿ ಪರ್ಜನ್ಯ. ಆಯ್ತಪ್ಪ, ಹಸುಗಳಿದ್ದಲ್ಲಿ ಏನು ಮಾಡ್ತವೆ? ಹಸುಗಳಿದ್ದಲ್ಲಿ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಏನು ವೈರಸ್ಗಳು ಅಂತೇನಿವೆ, ತಮ್ಮ ಶ್ವಾಸೋಚ್ಛ್ವಾಸದಿಂದ ಅದನ್ನೆಲ್ಲ ಶುದ್ಧ ಪವಿತ್ರವನ್ನಾಗಿ ಮಾಡ್ತವೆ. ನಿಮ್ಮ ಪೂರ್ತಿ ಪರಿಸರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅವು ಸ್ಮಾಲ್ ಪಾಕ್ಸ್ ವೈರಸ್ ಇರಬಹುದು, ಅಥವಾ ಮತ್ತು ಬೇರೆ ವೈರಸ್ ಇರ್ಬೋದು, ಆ ಎಲ್ಲ ವೈರಸ್ಗಳನ್ನು ದೂರ ಮಾಡ್ತದೆ. ಇವತ್ತಿಗೂ ಕೂಡ ಸ್ಮಾಲ್ ಪಾಕ್ಸ್ ಬರಬಾರ್ದು ಅಂತ ತಿಳ್ಕೊಂಡು ಅಂತೇಳಿ, ಮೈಲೆ ಬೇನೆ ಬರಬಾರ್ದು ಅಂತೇಳಿ ಹುಟ್ಟಿದ ಮಗುವಿಗೆ ಸ್ಮಾಲ್ ಪಾಕ್ಸ್ ಇನಾಕ್ಯುಲೇಷನ್ ಕೊಡ್ತಾರೆ. ಅದರ ಜೊತೆಗೆ ಈಗ ಬೇರೆ ರೀತಿಯಾಗಿರ್ತಕ್ಕಂತಹ ರೋಗ ಬರಬಾರ್ದು ಅಂತ ಕೂಡ ಕೆಲವು ರೋಗದ ಆ್ಯಂಟಿ ಕ್ಷಯರೋಗ, ಮತ್ತೇನು ಬೇರೆ ರೀತಿಯದೆಲ್ಲ ಕೊಡ್ತಾರೆ. NT-TB ಇತ್ಯಾದಿ ಇನಾಕ್ಯುಲೇಷನ್ಗಳನ್ನು ಮೊದಲಿನ 3 ತಿಂಗಳಲ್ಲೇ ಕೊಡ್ತಾರೆ. ಆದರೆ ಯಾವ ಮನೆಯಲ್ಲಿ ಹಸು ಇದೆ, ಯಾವ 10 ಪರಿಸರದ ಒಂದು ಕಾಂಪ್ಲೆಕ್ಸ್ನಲ್ಲಿ ಹಸು ಇದೆ, ಅವರಿಗೆ ಇದರಿಂದ ಯಾವುದೇ ರೀತಿಯಿಂದ ಪೀಡಿತರಾಗೋದು ಬೇಕಾಗಿಲ್ಲ. ಇದನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಹಸುವಿನಲ್ಲಿ, ಹಸುವಿನ ರಕ್ತದಲ್ಲಿ, ಹಸುವಿನ ಶ್ವಾಸೋಚ್ಛ್ವಾಸದಲ್ಲಿ, ಹಸುವಿನ ಮೂತ್ರದಲ್ಲಿ, ಹಸುವಿನ ಆ ಸಂಪೂರ್ಣವಾಗಿರ್ತಕ್ಕಂಥ ಸೆಗಣಿಯಲ್ಲಿ ಆ್ಯಂಟಿಬಯೋಟಿಕ್ ಗುಣಧರ್ಮ ಇದೆ ಅಂತ ತಿಳ್ಕೊಂಡು ಅಂಥೇಳಿ ಬಹಳ ಹಿಂದೆ ಒಬ್ಬ ಜರ್ಮನ್ ಡಾಕ್ಟರ್ ಕಂಡುಕೊಂಡಿದ್ದ. ಹದಿನೆಂಟನೇ ಶತಮಾನದ ಪೂರ್ವಾರ್ಧ, ಅಂದರೆ 1796, 1796, ಒಬ್ಬ ಜರ್ಮನ್ ಡಾಕ್ಟರ್ ಇದ್ದ. ಅವನ ಹೆಸರು ಎಡ್ವರ್ಡ್ ಜೆನ್ನರ್ ಅಂತ ತಿಳ್ಕೊಂಡು ಅಂತೇಳಿ. ಅವನು ಇರುವ ಹಳ್ಳಿಯಲ್ಲಿ ಎಲ್ಲ ಸ್ಮಾಲ್ ಪಾಕ್ಸ್ ಚಾಲು ಆಯಿತು. ಮನೆಗಳಲ್ಲಿ ಸ್ಮಾಲ್ ಪಾಕ್ಸ್. ಇವನು ಹೋಗಿ ಅವರಿಗೆ ರೋಗ ನಿವಾರಕ, ಕ್ರಿಮಿ ನಿವಾರಕ ಔಷಧಗಳನ್ನು ಕೊಡ್ತಿದ್ದ. ಅವರಿಗೆಲ್ಲ ಮತ್ತು ಪೆನಾಯಿಲ್ಗೆಲ್ಲ ಇತ್ತಾಗ ಸ್ವಚ್ಛ ಮಾಡ್ತಿದ್ದ. ಆದಷ್ಟು ಪ್ರಥಮಾವಸ್ಥೆಯಲ್ಲಿರ್ತಕ್ಕಂಥವರನ್ನು ರಕ್ಷಣೆ ಮಾಡ್ತಿದ್ದ. 1 ತಿಂಗಳಾಯಿತು. ಅವನಿಗೆ ಯಾವಾಗಲೂ ಭಯ, ನನಗೆ ಯಾವಾಗ ಸ್ಮಾಲ್ ಪಾಕ್ಸ್ ಆಗ್ತದೆ ಅಂತ. ಯಾಕೆ? ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಬರ್ತಕ್ಕಂಥದ್ದು. ನಾನು ದಿನಾಲು ರೋಗಿಗಳನ್ನು ಮುಟ್ತೇನೆ, ನನಗೂ ಸ್ಮಾಲ್ ಪಾಕ್ಸ್ ಆಗಿಲ್ಲ. ನನ್ನ ಮನೆಯಲ್ಲಿ ಕೆಲಸ ಮಾಡುವ ಆ 16 ವರ್ಷದ ಹುಡುಗಿ, 18 ವರ್ಷದ ಹುಡುಗಿ ಇದ್ಲು, ಅವಳಿಗೂ ಸ್ಮಾಲ್ ಪಾಕ್ಸ್ ಆಗಲಿಲ್ಲ. ಯಾಕೆ? ಕೂತು ವಿಚಾರ ಮಾಡ್ತಾ ಇದ್ದ, ನನ್ನ ಮನೆಯಲ್ಲಿ ವಿಶೇಷತೆ ಏನಿದೆ. ಅವನ ಮನೆಯಲ್ಲಿ 5 ಆಕಳುಗಳಿದ್ದು. ಆಕಳುಗಳ ಸಗಣಿಯಿಂದ ಅವನ ಮನೆ ಸಾರಿಸಲಾಗ್ತಿತ್ತು. ಗೋಮೂತ್ರದ ವಾಸನೆ ಯಾವಾಗಲೂ ಬರ್ತಿತ್ತು. ಅವನಿಗೇನು ಅನ್ನಿಸ್ತು ಯಾರಿಗೂ ಗೊತ್ತು. ಪ್ರಯೋಗ ಮಾಡೋಣ ಅಂತೇಳಿ ಯಾವನಿಗೆ ಸ್ಮಾಲ್ ಪಾಕ್ಸ್ ಮೈಲೆ ಬೇನೆ ಬಂದಿತ್ತು, ಅವನ ಆ ಹುಣ್ಣಿನಿಂದ ಆ ಸ್ಮಾಲ್ ಪಾಕ್ಸ್ ವೈರಸ್ಸನ್ನು ತೆಗೆದು ಅದನ್ನು ಹಸುವಿಗೆ ಇಂಜೆಕ್ಟ್ ಮಾಡಿದ. ಸ್ವಲ್ಪ ದಿವಸದ ಮೇಲೆ ನೋಡ್ತಾನೆ, ಆ ವೈರಸ್ಸನ್ನು ತೆಗೆದು, ಆ ರೋಗಾಣುಗಳನ್ನು ತೆಗೆದು ತಾನು ಮಾಡಿದಾಗ ಅವು ಬಹಳ ವೀಕ್ ಆಗಿಬಿಟ್ಟಿದ್ದು. ಅಷ್ಟೇ ಅಲ್ಲ, ಆ ಹಸುವಿಗೆ ಒಂದು ತಿರ್ಗದ ಇಮ್ಯುನಿಟಿ ಬಂದು ಆ
ಇವುಗಳನ್ನೆಲ್ಲ ನಾಶಪಡಿಸಿಬಿಡ್ತದೆ. ಹಸುವಿನಲ್ಲಿ ಈ ಶಕ್ತಿ ಇದೆ ಅಂತ ತಿಳ್ಕೊಂಡು ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಸ್ಮಾಲ್ ಪಾಕ್ಸ್ ಇನ್ಯಾಕ್ಯುಲೇಷನ್ ಸ್ಟಾರ್ಟ್ ಆಗೋದು, ತಯಾರಾಗೋದು ಹಸುವಿನ ಶರೀರಕ್ಕೆ ಇಂಜೆಕ್ಟ್ ಮಾಡಿರ್ತಕ್ಕಂಥ ಆ ಹಸುವಿನಲ್ಲಿರ್ತಕ್ಕಂತಹ ರೋಗಾಣುಗಳಿಂದ, ಆ ವೀಕ್ ಆಗಿರ್ತಕ್ಕಂತಹ ಆ ವೈರಸ್ಸು ಅಥವಾ ಕ್ರಿಮಿ ಅಂತಂತೀರಿ ಅವುಗಳನ್ನು ಅವತ್ತಿನಿಂದ ಇವತ್ತಿನವರೆಗೆ ಹಸುವಿನ ವೈಶಿಷ್ಟ್ಯ. ಹಾಗಾಗಿರ್ಬೋದು ರೀ. ಈಗೇನು ನಿಮಗೆ ನಾನು ನಡೆದ ಘಟನೆ ಹೇಳ್ತೇನೆ. ನಮ್ಮ ವಿದ್ಯಾಪೀಠ ಇರೋದು ಒಂದು ಕಾಂಪ್ಲೆಕ್ಸ್ನಲ್ಲಿ. ಈ ಕಾಂಪ್ಲೆಕ್ಸ್ನಲ್ಲಿ ಸುಮಾರು 11 ಬಿಲ್ಡಿಂಗ್ ಇವೆ. 11 ಬಿಲ್ಡಿಂಗ್ನಲ್ಲಿ ಸುಮಾರು 5,000 ಜನ ವಾಸ ಮಾಡ್ತಾರೆ. 3-3, 4-4 ಅಂತಸ್ತಿನ ಬಿಲ್ಡಿಂಗ್ಗಳಿವೆ. ನಿಮಗೆ ಹೇಳಬೇಕು ಅಂತ ಅನ್ನಿಸ್ತದೆ, ಕೊರೋನಾದಲ್ಲಿ ನಮ್ಮ ವಿರಾರ್ ಏರಿಯಾದಲ್ಲಿ ಪ್ರತಿ ಮನೆಗಳಲ್ಲಿಯೂ ಕೂಡ ನಮ್ಮ ಕಾಂಪೌಂಡಿನ ಹೊರಗಿನ ಮನೆಯಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಕೊರೋನಾ ರೋಗಿಗಳು ಸಿಕ್ಕರು. ಆದರೆ ಈ 5,000 ಜನರಲ್ಲಿ ಯಾರಿಗೂ ಕೊರೋನಾ ಬರಲಿಲ್ಲ. ನಾನು ಹೇಳಿದೆ, ಕೆಲವರು ವಿಶ್ವಾಸ ಬಂತು, ಕೆಲವರು ವಿಶ್ವಾಸ ಬರಲಿಲ್ಲ, ಮಾತು ಬೇರೆ. ಆದರೆ ಯಾರಿಗೂ ಕೊರೋನಾ ಬರಲಿಲ್ಲ. ಒಂದಿಬ್ಬರಿಗೆ ಸ್ವಲ್ಪ ಲಕ್ಷಣ ಕಾಣಿಸಿದ್ರು ಉಲ್ಬಣ ಆಗಲಿಲ್ಲ. ಒಂದು ಡೆತ್ ಇಲ್ಲ ಸಂಪೂರ್ಣ 5,000 ಈ ಕಾಂಪ್ಲೆಕ್ಸ್ನಲ್ಲಿ. ಯಾಕೆ? ನಮ್ಮಲ್ಲಿ 4-5 ಆಕಳುಗಳು, ಅವುಗಳ ಸಗಣಿ, ಅವುಗಳ ಗೋಮೂತ್ರ ಪರಿಸರದಲ್ಲಿ ಎಲ್ಲ ಕಡೆಗೆ ಇದು. ಆಗಾಗ ನಾನು ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಗೋಮೂತ್ರವನ್ನು ಕಾಂಪ್ಲೆಕ್ಸ್ನಲ್ಲಿ ಅಲ್ಲೆಲ್ಲಿ ಸಿಂಪಡಿಸಲಿಕ್ಕೆ ಹೇಳ್ತಿದ್ದೆ. ನಮ್ಮಲ್ಲಿ ಕೂಡ ವಿದ್ಯಾರ್ಥಿಗಳಿದ್ದರು, 8-10 ವಿದ್ಯಾರ್ಥಿ, ಯಾರಿಗೂ ಏನೂ ಆಗಲಿಲ್ಲ. ಯಾಕೆ? ಗೋಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪ್ರಕೃತಿಯಲ್ಲಿರುವ ಪಾಯ್ಸನಿಕ್ ವಾತಾವರಣವನ್ನು, ಪ್ರಕೃತಿಯಲ್ಲಿರುವ ಸೂಕ್ಷ್ಮ ಕ್ರಿಮಿಗಳನ್ನು ನಾಶಪಡಿಸುವ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಆದ್ದರಿಂದಾಗಿ ವೇದಗಳಲ್ಲಿ ಗೋ ಬ್ರಾಹ್ಮಣರ ವಿಚಾರ ಮೇಲಿನ ಮೇಲೆ ಬರ್ತದೆ. ಇಲ್ಲಿ ವ್ಯಕ್ತಿಯಲ್ಲ, ಅವರಲ್ಲಿರುವ ಶಕ್ತಿ, ಅವರು ಸಂಪಾದಿಸಿದ ಆ ಶಕ್ತಿಯ ಮೇಲೆ ಅವಲಂಬಿಸಿಕೊಂಡಿದೆ. ಆದ್ದರಿಂದ ಹೋಮ, ಹವನ, ಯಜ್ಞ, ಯಾಗ ಯಾವಾಗಲೂ ನಡೀತಾ ಇರಬೇಕು. ನನಗೆ ಯಾರೋ ಕೇಳಿದ್ರು, ಏನು ರಾತ್ರಿ ಪೂರ್ತಿ ತಿಂಗಳು ಪ್ರತಿ ದಿವಸಕ್ಕೆ 5 ತಾಸು? ನಾನು ಹೇಳಿದೆ, ನಾನು ಮಾಡೋದಿಲ್ಲಪ್ಪ, ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಜಗತ್ತಿಗೆ ಒಳ್ಳೆಯದಾಗಲಿ, ವಿಶ್ವಕ್ಕೆ ಒಳ್ಳೆಯದಾಗಲಿ. ಈ ಯಜ್ಞದಿಂದ ಹೊರಟಿರ್ತಕ್ಕಂಥ ಏನು ಒಂದು ಶಕ್ತಿ ಇದೆ, ಆ ತುಪ್ಪಿನ ಹಾಕುವುದರಿಂದ ಏನು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವೈಬ್ರೇಷನ್ ನಿರ್ಮಾಣವಾಗ್ತದೆ, ಅಟ್ಮಾಸ್ಫಿಯರ್ ನಿರ್ಮಾಣವಾಗ್ತದೆ. ಅದು 3 ಕಿಲೋಮೀಟರ್ ಕಿತ್ತಲು ಸುತ್ತಲೂ ಜನರಿಗೆ ಅದಕ್ಕೆ ಉಪಯುಕ್ತವಾಗ್ತದೆ ಅಂತ ವರ್ಣನೆ ಬರ್ತದೆ ಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಿದೆ. ಎಲ್ಲಿ ಒಂದು ಮಂದಿರ ಇದೆ 3 ಕಿಲೋಮೀಟರ್ ಪರಿಸರದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖ ಸಮೃದ್ಧಿ ಇರ್ತದೆ ಅಂತ ಹೇಳ್ತಾರೆ. ಹೀಗೆ ಗುರುಬ್ರಾಹ್ಮಣರ ರಕ್ಷಕನಾದ, ಅವರುಗಳನ್ನು ಪೀಡಿಸುವ ದುಷ್ಟಶಕ್ತಿಗಳನ್ನು ನಾಶಪಡಿಸುವ ಭಗವಂತನಿಗೆ ಪ್ರಧಾನ ಪುರುಷೇಶ್ವರ ಅಂತ ಹೇಳಿ ಹೆಸರು. ಇದು ಪ್ರಾಕ್ಟಿಕಲ್, ಫಿಸಿಕಲ್ ಇರ್ತಕ್ಕಂಥ ಸಂದರ್ಭ. ಇನ್ನು ಪ್ರಧಾನ ಪುರುಷ
ಭಾರತೀಯ ತತ್ವಜ್ಞಾನದಲ್ಲಿ ಭಾರತೀಯ ಫಿಲಾಸಫಿಯಲ್ಲಿ, ಭಾರತೀಯ ಷಡ್ದರ್ಶನಗಳಲ್ಲಿ ಪ್ರಧಾನ ಅಂತ ತಿಳ್ಕೊಂಡಂತಂದರೆ ಪ್ರಕೃತಿ. ಏನು ಸಂಪೂರ್ಣವಾಗಿರ್ತಕ್ಕಂಥ ಜಡ ಸಂಸಾರ, ಭೂಮಿ, ಆಪ, ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಇತ್ಯಾದಿ ಈ ಜಡ ಪ್ರಕೃತಿ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ಪ್ರಧಾನ ಅಂತ ತಿಳ್ಕೊಂಡಂತ ಹೇಳಿ ಸರ್. ಪುರುಷ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮದೇವರು. ಮೂಲ ಪ್ರಕೃತಿಗೆ ಅಭಿಮಾನಿನಿ ಮಹಾಲಕ್ಷ್ಮಿ. ಜಡವತ್ ಇರುವ ಸತ್ವರಜಸ್ತಮೋ ಗುಣಗಳಿಗೆಲ್ಲಿ ವಿಕೃತಿಯನ್ನು ಉಂಟು ಮಾಡಿ ಅವುಗಳಲ್ಲಿರ್ತಕ್ಕಂತಹ ರಿಯಾಕ್ಷನ್ ಉಂಟು ಮಾಡತಕ್ಕಂಥ ಶಕ್ತಿಯನ್ನು ಪ್ರಚೋದನೆಗೊಳಿಸಿ ಕೆಲವು ಸ್ವಾಭಾವಿಕ ಲೋಹಚುಂಬಕಗಳಿರ್ತದೆ. ಕೆಲವು ಕಡೆಯಲ್ಲಿ ಕಬ್ಬಿಣಕ್ಕೆ ಆ ರೀತಿ ಸಂಸ್ಕಾರ ಮಾಡಿ ಆ ಚುಂಬಕತ್ವವನ್ನು ತಂದು ಕೊಡ್ತಕ್ಕಂಥ ಒಂದು ವಿಧಾನ ಫಿಸಿಕ್ಸ್ನಲ್ಲಿದೆ. ಸತ್ವರಜಸ್ತಮೋ ಗುಣಗಳಲ್ಲಿ ಇರುವ ಈ ಸಂಪೂರ್ಣ ಪ್ರಕೃತಿಗೆ ಕಾರಣೀಭೂತವಾದ ಜಡ ಪ್ರಕೃತಿಗೆ ಕಾರಣೀಭೂತವಾಗಿರ್ತಕ್ಕಂಥ ಮೂಲ ತತ್ವಗಳ ಅಭಿಮಾನಿನಿ ಮಹಾಲಕ್ಷ್ಮೀ ದೇವಿ. ಇಂದಿನ ವಿಜ್ಞಾನ ಒಪ್ಪಲಿ ಬಿಡಲಿ, ಅನಾದಿ ಕಾಲದಿಂದ ತಮ್ಮ ಋಷಿಗಳು ತಮ್ಮ ಜ್ಞಾನದಿಂದ ಕಂಡುಕೊಂಡಿರ್ತಕ್ಕಂಥ ವಿಶಿಷ್ಟತೆ. ಲಕ್ಷ್ಮೀದೇವಿಯ ಕೆಲಸ ದುಡ್ಡು ಕೊಡೋದಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಅಣುಗಳನ್ನು ಸೇರಿಸುವ ಅಡೇಸುವ ಮಹಾಲಕ್ಷ್ಮೀ ದೇವಿ. ಇಲ್ಲದೇ ಇದ್ದರೆ H2O ನೀರಾಗ್ತದೆ ಅಲ್ಲ. ಆದರೆ ಹೈಡ್ರೋಜನ್ನಿನ 2 ಕಣಗಳು ಆಕ್ಸಿಜನ್ನಿನ ಕಣಗಳು ಒಂದಕ್ಕೊಂದು ಅಂಟಬೇಕಾಗ್ತದೆ. ಈ ಅಂಟಿಸುವ ಅಡೇಸಿವ್ ಯಾವುದು? ಅವುಗಳಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂತಹ ಚುಂಬಕತ್ವ ಇಲ್ಲ. ಲಕ್ಷ್ಮೀದೇವಿ ಅದನ್ನು ನಿರ್ಮಾಣ ಮಾಡಿಕೊಡ್ತಾಳೆ. ಆ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಒಂದು ಜಡ ಇನ್ನೊಂದು ಜಡೆಗೆ ಸೇರಿ ಒಂದು ವಿಶಿಷ್ಟ ಗುಣಧರ್ಮವನ್ನು ಹೊಂದತಕ್ಕಂಥ ಒಂದು ಕ್ರಿಯಾ ಈ ಭೌತಿಕ ಶಾಸ್ತ್ರದಲ್ಲಿ ಏನಿದೆ, ಈ ಕ್ರಿಯೆ ಮಹಾಲಕ್ಷ್ಮೀ ದೇವಿ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಈಶಕೋಟಿಯಲ್ಲಿದ್ದಾಳೆ. ಆನಂತರ ಅಸ್ವತಂತ್ರ ಕೋಟಿಯಲ್ಲೂ ಇದ್ದಾಳೆ. ಸ್ವತಂತ್ರ ಕೋಟಿಯಲ್ಲಿ ಪರಮಾತ್ಮ ಒಬ್ಬನೇ. ಹೀಗಾಗಿ ಏನು ಮಾಡ್ತಾಳೆ, ಈಶಕೋಟಿಗೂ ಅಸ್ವತಂತ್ರ ಕೋಟಿಗೂ ಸಂಬಂಧ ಬರಬೇಕಲ್ಲ, ಪರಮಾತ್ಮನಿಗೂ ಜೀವರಿಗೂ ಆ ಸಂಬಂಧವನ್ನು ಮಾಡಿಕೊಡ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅವಳಿಂದ ನಿಯಮವಾಗಿರ್ತಕ್ಕಂತಹ ಈ ಜಡ ಪ್ರಕೃತಿ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ಪ್ರಧಾನ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಪುರುಷ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ. ಆದರೆ ಅವನು ನಿರ್ಮಿಸಿದ ಪುರುಷ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮದೇವರು. ಈ ಪ್ರಕೃತಿ ಪುರುಷರಿಂದಾಗಿ ಜೀವೋತ್ತಮ ಬ್ರಹ್ಮದೇವರು ಈ ಜೀವಗಳ ನಿತ್ಯವಾದ ಜೀವಗಳ ಮೇಲೆ, ಅನಾದಿ ನಿತ್ಯವಾದ ಈ ಜೀವಗಳ ಮೇಲೆ ಜಡದ ಆವರಣವನ್ನು ಮಾಡಿಕೊಡೋದಕ್ಕೋಸ್ಕರ ಕಾರಣೀಭೂತಳು ಮಹಾಲಕ್ಷ್ಮೀ ದೇವಿ. ಮಹತ್ತತ್ವ, ಅದರಿಂದ ಆಗುವ ಅಹಂಕಾರ ತತ್ವ, ಅದರಿಂದಾಗುವ ವೈಕಾರಿಕ ತೈಜಸ ತಾಮಸ ತತ್ವಗಳು, ಅದರಿಂದ ಆಗ್ತಕ್ಕಂತಹ ದೇವತೆಗಳ ಸೂಕ್ಷ್ಮ ಶರೀರ, ಅದರಿಂದ ಹುಟ್ಟತಕ್ಕಂತಹ ನಮ್ಮ ಏಕಾದಶ ಇಂದ್ರಿಯಗಳು, ಅದರಿಂದ ಅದಕ್ಕೆ ಆಶ್ರಯವಾಗಿರ್ತಕ್ಕಂತಹ ತಾಮಸ ವೈಕಾರಿಕದಿಂದ ಹುಟ್ಟುವ ಇಂದ್ರಿಯಗಳು,
ತಾಮಸ ಅಹಂಕಾರದಿಂದ ಹುಟ್ಟತಕ್ಕಂಥ ಪಂಚಮಹಾಭೂತ ಹಾಗೂ ತನ್ಮಾತ್ರಗಳು, ಇವುಗಳನ್ನು ಒಂದಕ್ಕೊಂದು ಸಂಬಂಧವನ್ನು ಮಾಡಿಕೊಡ್ತಕ್ಕಂಥ ಪ್ರಕೃತಿ ಪುರುಷರು, ಲಕ್ಷ್ಮೀ ಮತ್ತು ಬ್ರಹ್ಮದೇವರು. ಆದರೆ ಇವರು ನಿರ್ಮಿಸಿದ ಈ ಜಗತ್ತು ಅಂತೇನಿದೆ, ಇದು ನಮಗೆ ಉದ್ಧಾರಕವೂ ಆಗಿದೆ, ಮೋಹಕವೂ ಆಗಿದೆ. ಒಂದು ಚಾಕು, ಆ ಚಾಕು, ಈಗ ಚಾಕು ಅಂದರೆ ಎಷ್ಟು ಮಂದಿಗೆ ಅರ್ಥ ಆಗ್ತೋ ಗೊತ್ತಿಲ್ಲ. ಚಾಕು ಅಂದರೆ ಅರ್ಥ ಆಗಿಲ್ಲ. ನೈಫ್, ಆ ನೈಫ್ ಹಣ್ಣನ್ನು ಕಟ್ ಮಾಡಿ ನಮಗೆ ಅನುಕೂಲ ಮಾಡ್ಬೋದು. ಆ ನೈಫ್ ಮನೆಯಲ್ಲಿ ತರಕಾರಿ ಕಟ್ ಮಾಡಲಿಕ್ಕೂ ಕೂಡ ನಮಗೆ ಉಪಯೋಗ ಬೀಳ್ತದೆ. ಆ ನೈಫ್ ಡಾಕ್ಟರರಿಗೆ ಆಪರೇಷನ್ ಮಾಡಲಿಕ್ಕೂ ಕೂಡ ಉಪಯೋಗ ಬೀಳ್ತದೆ. ಆ ನೈಫ್ ಇನ್ನೊಬ್ಬನ ಹೊಟ್ಟೆ ಸೀಳಿ ಕೊಲ್ಲಲಿಕ್ಕೂ ಉಪಯೋಗ ಬೀಳ್ತದೆ. ಕೊಲ್ಲಲಿಕ್ಕೂ ಉಪಯೋಗ ಬೀಳ್ತದೆ. ಜಡಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅದು ಯಾವುದೇ ರೀತಿ ಯಾರ ಕೈಯಲ್ಲಿ ಬರ್ತದೆ ಆ ವ್ಯಕ್ತಿಯ ಬುದ್ಧಿಯಂತೆ ಅದು ಕೆಲಸ ಮಾಡ್ತದೆ. ಸ್ವಲ್ಪ ಉಪ್ಪು ಅಡಿಗೆನ ರುಚಿ ಮಾಡಬಹುದು, ಬಹಳ ಉಪ್ಪು ವಿಷವಾಗಿ ಮನುಷ್ಯನಿಗೆ ಬಿ ಪಿ ಹೆಚ್ಚು ಮಾಡಿ ಬಿ ಪಿ ಶೂಟ್ ಮಾಡಲಿಕ್ಕೂ ಸಾಧ್ಯವಾಗ್ಬೋದು. ವಸ್ತುಗಳನ್ನು ಉಪಯೋಗದ ಮೇಲೆ ಅವಲಂಬಿಸಿದೆ. ಆದರೆ ಮನುಷ್ಯ ಈ ಪ್ರಕೃತಿ ಪುರುಷರಿಂದ ನಿರ್ಮಿತವಾದ ಜಗತ್ತಿನಲ್ಲಿರುವ ವಸ್ತುಗಳ ಕಡೆಗೆ ತಾನು ಮೋಹಕ್ಕೆ ಒಳಗಾಗಿ ತಪ್ಪು ತಿಳುವಳಿಕೆಯಿಂದ ಸಾಧನಗಳನ್ನೇ ಸಾಧ್ಯ ಅಂಥೇಳಿ ತಿಳಿದುಕೊಂಡು ಆ ಸಾಧ್ಯ ಮರೆತು ಬಿಟ್ಟು ಈ ಸಂಸಾರದಲ್ಲಿ ಮಿಥ್ಯಾಜ್ಞಾನದಲ್ಲಿ ಆವೃತನಾಗಿರುವಾಗ ಈ ಮಿಥ್ಯಾಜ್ಞಾನವೇ ಪ್ರಧಾನ ಮತ್ತು ಪುರುಷರು. ಪ್ರಕೃತಿ ಪುರುಷರಿಂದ ಉಂಟಾದ ಈ ಜಗತ್ತಿನ ಮಾಯೆಯಲ್ಲಿ ಸಿಲುಕಿ ಮಿಥ್ಯಾಜ್ಞಾನದಿಂದ ಯುಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸ್ವಾಹ ತನ್ನ ಭಕ್ತರನ್ನು ದುರಹ ಆಪೃಣೋತ್ ಅವರ ಮಿಥ್ಯಾಜ್ಞಾನವನ್ನು ದೂರ ಮಾಡಿ ಅವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ವಿರಜಾ ಸ್ನಾನವನ್ನು ಮಾಡಿಸಿ ಸ್ವರೂಪ ಆನಂದ ಆವಿರ್ಭಾವ ರೂಪವಾದಂತಹ ಮೋಕ್ಷದಲ್ಲಿ ಅವರು ಸುಖವಾಗಿ ನಗ್ತಾ ಇರುವಂತೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಪ್ರಧಾನ ಪುರುಷೇಶ್ವರ, ಪ್ರಧಾನ ಪ್ರಕೃತಿ ಮತ್ತು ಪುರುಷ, ಪ್ರಧಾನಂಚ ಪುರುಷಶ್ಚ ಪ್ರಧಾನ ಪುರುಷೋ ಪ್ರಕೃತಿ ಚತುರ್ಮುಖೋ ತಯೋ ಈಶ್ವರ ಪ್ರಧಾನ ಪುರುಷೇಶ್ವರ. ಹರಿವಂಶದಲ್ಲಿ ಪ್ರಕೃತಿ ಕಾರ್ಯತಃ ಸಾ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತತೆ. ಮಹಾಲಕ್ಷ್ಮೀದೇವಿ ಚೇತನಳು, ಆದರೆ ಅವಳು ಜಡ ಪ್ರಕೃತಿಯನ್ನು ವಿಶಿಷ್ಟವಾದ ರೀತಿಯಲ್ಲಿ ವಿಕಸನಗೊಳಿಸ್ತಾಳೆ. ಆನಂತರ ಚೇತನ ಪ್ರಕೃತಿಯನ್ನು ಬ್ರಹ್ಮದೇವರ ದ್ವಾರ ಅವರು ಈ ಶರೀರದಲ್ಲಿ ಬರುವಂತೆ ಮಾಡ್ತಾಳೆ ಇತ್ಯಾದಿ. ಸರ್ವಜೀವಾಭಿಮಾನಿನಃ ಸಹ ಪರಪುರುಷ ಉಚ್ಯತೆ. ಭಾಗವತದಲ್ಲಿ 3ನೇ ಅಧ್ಯಾಯದ 27ನೇ 11ನೇ ಶ್ಲೋಕದಲ್ಲಿ ಪ್ರಧಾನ ಅಂತಿಕೊಂಡಂತಂದರೆ ಪ್ರಕೃತಿ, ಪುರುಷ ಅಂತಿಕೊಂಡಂತಂದರೆ ಸರ್ವಜೀವಾಭಿಮಾನಿ ಜೀವೋತ್ತಮನಾಗಿರ್ತಕ್ಕಂತಹ ಬ್ರಹ್ಮದೇವರು ಅಂತಿಕೊಂಡಂತ ಹೇಳಿ ಭಾಗವತದ ಏಕಾದಶ ಸ್ಕಂದದಲ್ಲಿ ಸರ್ವಜೀವಾಭಿಮಾನಿ ಸಹ ಪರಪುರುಷ ಉಚ್ಯತೆ ಅಂತ ತಿಳ್ಕೊಂಡಂತ ಹೇಳಿ ಇಂಥ ಪ್ರಧಾನ ಪುರುಷರನ್ನು, ಪ್ರಕೃತಿ ಪುರುಷರನ್ನು ನಿಯಮನ ಮಾಡಿ ಅವರಿಂದ ಸೃಷ್ಟವಾದ ಜಗತ್ತಿನಲ್ಲಿ ಮೋಹಗೊಳ್ಳುವ ನಮ್ಮನ್ನು
ಆ ಮೋಹದಿಂದ ಬರುವ ಮಿಥ್ಯಾಜ್ಞಾನಕ್ಕೆ ಒಳಗಾಗುವ ನಮ್ಮನ್ನು ಸ್ತೋತ್ರ ಮಾಡಿದಾಗ, ಭಗವಂತನಿಗೆ ನಾವು ಶರಣು ಹೋದಾಗ, ಭಗವಂತನ ವಿಷಯಕವಾಗಿರ್ತಕ್ಕಂಥ ಯಜ್ಞ ದಾನ ತಪಸ್ಸುಗಳನ್ನು ಮಾಡಿದಾಗ ಪರಮಾತ್ಮ ಕ್ರಮವಾಗಿ ಆ ಪ್ರಕೃತಿ ಪುರುಷರ ಆ ಬಂಧನದಿಂದ ನಮ್ಮನ್ನು ದೂರ ಮಾಡಿ, ಆಮೇಲೆ ನಮ್ಮನ್ನು ತನ್ನ ಭಕ್ತರನ್ನಾಗಿ ಮಾಡಿ, ಭಕ್ತರು ಉದ್ಧಾರಕ್ಕೂ ನಾನು ಅಂತಿಕೊಂಡಂತೇಳಿ ನಮ್ಮನ್ನು ಉದ್ಧಾರ ಮಾಡಿ ಅಪರೋಕ್ಷ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ವರೂಪಾನಂದದ ಆವಿರ್ಭಾವ ಆಗುವಂತೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಅವನಿಗೆ ಪ್ರಧಾನ ಪುರುಷೇಶ್ವರ ಅಂತ ಹೇಳ್ಕೊಂಡಂತೇಳಿ ಸರ್. ಇದು ಭಾಳ ದೊಡ್ಡ ವಿಷಯ. ಪ್ರಕೃತಿ ಪುರುಷರ ಚಿಂತನ ಅಂತ ಅನ್ನೋದೇ ತತ್ವಜ್ಞಾನ. ಇನ್ನೊಂದು ವಿಶಿಷ್ಟವಾದ ಅರ್ಥವನ್ನು ಸತ್ಯಸಂಧರು ನಮಗೆ ಹೇಳಿಕೊಡ್ತಾರೆ. ಪ್ರಕೃಷ್ಟೇ ಧಾನೆ ಧಾರಣ ಪೋಷಣೆ ಯಸ್ಮಾತ್ ಸಹ ಪ್ರಧಾನ ಹಯಗ್ರೀವ. ಪೃಥ್ವಿಯನ್ನು ಧರಿಸಿ ಅದಕ್ಕೆ ಪೋಷಣೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೆ ಇಲ್ಲ, ಪ್ರಕೃಷ್ಟವಾಗಿರ್ತಕ್ಕಂತಹ ಜ್ಞಾನ ಮತ್ತು ಪೋಷಣ ಕೊಡ್ತಕ್ಕಂಥ ವ್ಯಕ್ತಿ ಯಾವಾಗಲೂ ವೇದಗಳನ್ನು ಉಚ್ಚರಿಸುವ ಹಯಗ್ರೀವ ದೇವರು. ಪುರುಷೇ ಪುರುಷಾರ್ಥಂ ಅಶ್ವರೂಪಿ ಸನ್. ಇಂಥ ಪ್ರಧಾನನಾಗಿರ್ತಕ್ಕಂಥ ಹಯಗ್ರೀವ ದೇವರು ಪುರುಷೇ ಪುರುಷಾರ್ಥ ಕೊಡುವುದಕ್ಕೋಸ್ಕರ ಬ್ರಹ್ಮದೇವರಿಗೆ ಕುದುರೆಯ ಮುಖದಿಂದ ಋಗಾದಿ ವಿದ್ಯಾ ರಾತಿ ದದಾತಿ, ಋಗಾದಿ ವಿದ್ಯೆಗಳನ್ನು ಕೊಟ್ಟವನನ್ನು ನೇಮನ ಮಾಡ್ತಾನೆ. ಆದ್ದರಿಂದಾಗಿ ಪ್ರಧಾನ ಪುರುಷೇಶ್ವರ ಅಂತ ತಿಳ್ಕೊಂಡಂತ ಹೇಳಿ ಸರ್. ಪ್ರಧಾನ ಪ್ರಕೃಷ್ಟವಾಗಿರ್ತಕ್ಕಂಥ ಧಾರಣ ಪೋಷಣೆಯನ್ನು ಮಾಡ್ತಕ್ಕಂಥ ಹಯಗ್ರೀವ ದೇವರು ಪುರುಷೇ ಬ್ರಹ್ಮದೇವರಿಗೋಸ್ಕರ ಅಶ್ವ ಪ್ರಧಾನ ಪುರುಷ ಅಶ್ವ ಪ್ರಧಾನ ಪುರುಷೇಶ್ವ ಪುರುಷೇ ಅಶ್ವ ಪುರುಷೇಶ್ವ ರಹ ದದಾತಿ. ಪ್ರಧಾನ ಪುರುಷ ಈಶ್ವರ ಅಂತ ಬಿಡಿಸೋದು ಬೇಡ. ಪ್ರಧಾನ ಪುರುಷೇ ಅಶ್ವ ಪ್ರಧಾನ ಪುರುಷೇಶ್ವ ರಹ ಪ್ರಧಾನ ಪುರುಷೇಶ್ವರ. ಅಂದರೆ ಜಗತ್ತಿಗೆ ಜ್ಞಾನ ಕೊಡೋದಕ್ಕೋಸ್ಕರ ಜಗತ್ತಿನ ಮಹಾಪೋಷಕನಾಗಿರ್ತಕ್ಕಂಥ ಹಯಗ್ರೀವ ದೇವರು ಪುರುಷೇ ಬ್ರಹ್ಮದೇವರಿಗೆ ಅಶ್ವ ಕುದುರೆಯ ರೂಪದಿಂದ ವಿಶಿಷ್ಟವಾದಂಥ ವೇದಜ್ಞಾನವನ್ನು 4 ವೇದಗಳ ಜ್ಞಾನವನ್ನು ರಹ ರಾ ದದಾತಿ. ರ ಶಬ್ದಕ್ಕೆ ದದಾತಿ ಅಂತ ಅರ್ಥ, ಕೊಡ್ತಾನೆ ಅಂತ ಅರ್ಥ. ಅಂತ ಕೊಡ್ತಕ್ಕಂಥ ಹಯಗ್ರೀವ ದೇವರನ್ನು ರೂಪಿಯಾಗಿರ್ತಕ್ಕಂಥ ಭಗವಂತನಿಗೆ ಪ್ರಧಾನ ಪುರುಷೇಶ್ವರ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಪ್ರಧಾನ ಪುರುಷೇಶ್ವರ ಪ್ರಧಾನ ಪುರುಷ ಈಶ್ವರ. ಪ್ರಧಾನಶ್ಚ ಅಸೌ ಪುರುಷೇಶ್ವರಶ್ಚ. ಪ್ರಧಾನ ಅಂದರೆ ಸರ್ವೋತ್ತಮ. ಪರಮಾತ್ಮ ಸರ್ವೋತ್ತಮನೂ ಆಗಿದ್ದಾನೆ. ಸಕಲ ಪುರುಷರ ಅಥವಾ ತಾನೇ ಸ್ವತಃ ಪುರುಷನಾಗಿ ಜಗತ್ತಿಗೆ ನಿಯಾಮಕನಾಗಿದ್ದಾನೆ. ಪುರುಷ ಶಬ್ದ ಹಿಂದಿನ ಅರ್ಥದ ನೀವು ಕೇಳಕ್ಕೆ ನೆನಪು ಮಾಡಿಕೊಡ್ರಿ. ಅಂದರೆ ಪ್ರಕೃತಿ ಪುರುಷರಿಗೆ, ಪ್ರಕೃತಿ ಮತ್ತು ಜೀವರಿಗೆ ಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮ ಪ್ರಧಾನ ಪುರುಷೇಶ್ವರ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಪ್ರಕೃತಿ ಪುರುಷ ಈಶ್ವರ, ಜಗತ್ತು, ಜೀವರು ಮತ್ತು ಪರಮಾತ್ಮ ಇವರ ಬಗ್ಗೆ ಇರುವ
ವಿಶಾಲವಾಗಿರ್ತಕ್ಕಂಥ ವಿಚಾರವೇ ತತ್ವಜ್ಞಾನ ಅಲ್ಲ. ಭಾಗವತ್ ತೆಗೆರಿ ಸೃಷ್ಟಿ ವರ್ಣನೆ ಬರ್ತದೆ, ಪ್ರಕೃತಿ ಹೇಗೆ ನಿರ್ಮಿತವಾಯಿತು ಅಂತ ಅನ್ನೋದು ಬರ್ತದೆ, ಜೀವರು ಹೇಗೆ ವಿಕಸನಗೊಂಡರು ಅಂತಕೊಂಡು ಬರ್ತದೆ, ಅವರಿಗೆ ಪರಮಾತ್ಮ ಯಾವ ರೀತಿಯಾಗಿ ಉಪಕಾರ ಮಾಡಿದ್ದಾನೆ ಅಂತ ಬರ್ತದೆ. ಇದೇ ಭಾಗವತ, ಇದೇ ಮಹಾಭಾರತ, ಇದೇ ತತ್ವಜ್ಞಾನ. ಆದರೆ ಈ ತತ್ವಜ್ಞಾನವನ್ನು ಸರಿಯಾಗಿ ಜಗತ್ತಿಗೆ ತಿಳಿಸಿಕೊಟ್ಟವರು ವೇದಾಂತಿಗಳು, ನಮ್ಮವರು. ನಮ್ಮಲ್ಲಿ ನ್ಯಾಯ ಅಂತಿಕೊಂಡಂಥ ಒಂದು ದರ್ಶನ ಇದೆ, ನ್ಯಾಯ ದರ್ಶನ ಅಂತಿಕೊಂಡಂತೆ ಕೇವಲ ಯುಕ್ತಿಯಿಂದ ವಿಚಾರ ಮಾಡ್ತಕ್ಕಂಥ ಒಂದು ವಿಚಾರ ಸರಣಿ. ಅವರು ಪ್ರಕೃತಿಯನ್ನು ತೆಗೆದುಕೊಳ್ಳೋದೇ ಇಲ್ಲ, ಬರೀ ಜೀವೇಶ್ವರನ್ನು ತೆಗೆದುಕೊಂಡು ಅವರ ಚಿಂತನೆಯನ್ನು ಮಾಡ್ತಾರೆ. ನ್ಯಾಯ ತತ್ವಜ್ಞಾನದಲ್ಲಿ ಅಥವಾ ನ್ಯಾಯ ದರ್ಶನದಲ್ಲಿ ಪ್ರಕೃತಿಗೆ ಇಂಪಾರ್ಟೆಂಟ್ ಇಲ್ಲ. ಯಾಕೆ ಅಂತಿಕೊಂಡಂತಂದರೆ ಜೀವೇಶ್ವರರಿಗೆ ಮಹತ್ವ ಇದೆ, ಪ್ರಕೃತಿಯ ಜೊತೆಗಿದ್ದೇ ಇದೆ, ಅದಕ್ಕೆ ಯಾಕೆ ಮಹತ್ವವನ್ನು ಕೊಡಬೇಕು? ಜೀವೇಶ್ವರರ ಸಂಬಂಧವೇ ಈ ಸಂಪೂರ್ಣ ಜಗತ್ತು ಅಂತ ಅವರ ಅಭಿಪ್ರಾಯ. ಇನ್ನು ಸಾಂಖ್ಯ ಅನ್ನಂತಿದ್ದಾರೆ, ಅವರು ಪ್ರಕೃತಿ ಮತ್ತು ಜೀವನನ್ನು ತೆಗೆದುಕೊಳ್ತಾರೆ, ಈಶ್ವರನು ಅವ್ರಿಗೆ ಬೇಕಾಗಿಲ್ಲ ಅವರಿಗೆ. ಇನ್ನು ಜೈನರು ಬೌದ್ಧರಿದ್ದಾರೆ, ಅವರು ಪ್ರಕೃತಿಯನ್ನು ವಿಚಾರ ಮಾಡೋದಿಲ್ಲ, ಈಶ್ವರನ ಬಗ್ಗೆ ವಿಚಾರ ಮಾಡೋದು, ಕೇವಲ ಜೀವನ ಬಗ್ಗೆ ವಿಚಾರ ಮಾಡ್ತಾರೆ. ಜೈನರು ಬೌದ್ಧರು ಮೂರನ್ನು ಒಪ್ಪದೇ ಇರತಕ್ಕಂಥವರು ಚಾರ್ವಾಕರು, ನಾಸ್ತಿಕರು. ಆದರೆ ಮೂರನ್ನೂ ಒಪ್ಪಿ ಅದರಲ್ಲಿಯೂ ಕೂಡ ಈಶ್ವರನನ್ನು ನಿಮಿತ್ತ ಕಾರಣ ಅಂತ ತಿಳ್ಕೊಂಡಂತೇಳಿ ಜಗತ್ತಿಗೆ ವಿಶಿಷ್ಟವಾದ ರೀತಿ ಹೇಳಿಕೊಟ್ಟವರು ಮಾಧ್ವರು. ವೇದಾಂತಗಳಲ್ಲಿಯೂ ಕೂಡ ಜೀವೇಶ್ವರ ಒಂದು ಅಂತಿಕೊಂಡಂತ ಹೇಳಿದವರು ಅದ್ವೈತಿಗಳು. ಈಶ್ವರ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು ಅಂತನ್ನೋ ಒಂದು ಭ್ರಮೆಯಲ್ಲಿದ್ದವರು ವಿಶಿಷ್ಟಾದ್ವೈತಿಗಳು. ಆದರೆ ಜೀವ, ಪ್ರಕೃತಿ, ಈಶ್ವರ ಎಲ್ಲರೂ ಪರಸ್ಪರ ಭಿನ್ನರು. ಪ್ರಕೃತಿ ಮತ್ತು ಜೀವ ಭಗವಂತನ ಅಧೀನದಲ್ಲಿದೆ. ಈ ಪ್ರಕೃತಿಗೆ ಅಭಿಮಾನಿಯಾಗಿದ್ದುಕೊಂಡು ತಾನೇ ಸ್ವತಃ ಚೇತನ ಪ್ರಕೃತಿಯಲ್ಲಿ ಪ್ರವರ್ತಕಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ, ಜೀವೋತ್ತಮನಾಗಿರ್ತಕ್ಕಂಥ ವಾಯುದೇವರು, ಈಶ್ವರ ಪರಮಾತ್ಮ, ಇವರಿಂದಾಗುವ ಸಂದರ್ಭವನ್ನು ತಿಳಿಸಿಕೊಡ್ತಕ್ಕಂಥ ಮಧ್ವ ಸಿದ್ಧಾಂತ. ಮಧ್ವ ಸಿದ್ಧಾಂತವೇ ಪ್ರಧಾನ ಪುರುಷೇಶ್ವರ, ಪ್ರಕೃತಿಗೂ ಆನಂತರ ಜೀವರಿಗೂ ನಿಯಾಮಕನಾಗಿದ್ದುಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಜೀವನ ಉದ್ಧಾರಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿ. ಪ್ರಕೃತಿಗೆ ಪ್ರವೃತ್ತಿಯನ್ನು ಕೊಡುವ ಮಹಾಲಕ್ಷ್ಮೀಪತಿ, ಅವನೇ ಈಶ್ವರ ನಿಯಾಮಕ. ಈ ವಿಚಾರವನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಇದು ಭಗವಂತನ ಹೆಸರು ಪ್ರಧಾನ ಪುರುಷೇಶ್ವರ. ಇದನ್ನು ತಿಳಿಸಿಕೊಡೋದಕ್ಕೋಸ್ಕರ ಮಹೋ ಗೋತ್ರಸ್ಯ ಕ್ಷಯತಿ ಸ್ವರಾಜ ಪತಿಮ್ಮೋ ಅಜ್ಞಾನಂ ದುರಶ್ಚ ವಿಶ್ವ ಆವೃಣೋತ್ಸ್ವ ಧೇನೂನಾಮಿಷುಧ್ಯಸಿ. ತಾತ್ವಿಕ ಅರ್ಥ, ಮಹೋಗೋತ್ರಸ್ಯ ಬಹಳ ವಿಶಾಲವಾಗಿರ್ತಕ್ಕಂತಹ ಪ್ರಕೃತಿ ಪುರುಷರ ಸಂಬಂಧದಿಂದ, ಪ್ರಕೃತಿ ಪುರುಷರ
ಕ್ರಿಯೆಯಿಂದ ಹುಟ್ಟಿದ ಈ ಜಗತ್ತಿನ ಮೋಹಕ ವಸ್ತುಗಳಿಂದ ಕ್ಷಯತಿ, ತಮ್ಮ ಉದ್ದೇಶವನ್ನು ಪೂರ್ತಿ ಮಾಡಿಕೊಳ್ಳದೆ ಕ್ಷೀಣರಾಗಿ ಏನೂ ಮಾಡಲಾರ್ದಂಥ ಆಗ್ತಕ್ಕಂಥ ಸ್ವಾಹ ತನ್ನ ಭಕ್ತರಾದ ಜೀವರನ್ನು, ಅವರೆಂಥವರಿದ್ದರು? ದುರಾಹ, ಬಹಳ ದುಃಖಿತರಾಗಿದ್ದರು. ಈ ಪ್ರಕೃತಿ ಪುರುಷರ ಬಂಧನದಿಂದ ಹೊರಗೆ ಹೇಗೆ ಬರಬೇಕು ಅಂತನ್ನು ಚಿಂತನೆಯಲ್ಲಿರುವಾಗ ಆವೃಣೋತ್, ಈ ಪ್ರಕೃತಿ ಪುರುಷರ ಸಂಬಂಧದಿಂದ ಬೇರೆ ಮಾಡಿ, ಅಂದರೆ ಲಿಂಗ ಶರೀರದಿಂದ ಹೊರಗೆ ತೆಗೆದು ತಾಹ, ಅವರ ಲಿಂಗಭಂಗವನ್ನು ಮಾಡಿ ಸ್ವರಾಜ, ಸ್ವಾಭಾವಿಕವಾದ ಸ್ವರೂಪ ಶರೀರದ ಆನಂದವನ್ನು ಅನುಭವಿಸುವಂತೆ ಮಾಡ್ತಾನೆ ಪರಮಾತ್ಮ. ಅಂದರೆ ಜೀವರಿಗೆ ಈ ಜಗತ್ತಿನ ಮಾಯೆಯಿಂದ, ಮಿಥ್ಯಾಜ್ಞಾನದಿಂದ ದೂರ ಮಾಡಿ ಒಳ್ಳೆಯ ಜ್ಞಾನ ಕೊಟ್ಟು ಅವರ ಲಿಂಗ ಶರೀರದಿಂದ ಅವರನ್ನು ಮುಕ್ತರನ್ನಾಗಿ ಮಾಡಿ ಆನಂತರ ಅವರಿಗೆ ಮೋಕ್ಷವನ್ನು ಕೊಟ್ಟು ಮೋಕ್ಷದಲ್ಲಿ ಸ್ವಕೀಯವಾದ ಸುಖವನ್ನು ಅವರಿಗೆ ಕೊಡುವಂತೆ ಮಾಡ್ತಾನಲ್ಲ ಪರಮಾತ್ಮ. ಇಂಥ ಮಹಾನುಭಾವನಿಗೆ ಪ್ರಧಾನ ಪುರುಷೇಶ್ವರ ಅಂಥೇಳಿ ಹೆಸರು. ಅಂದರೆ ಪ್ರತಿ ದಿವಸ ನೆನೆಸಿ ಪ್ರಧಾನ ಪುರುಷೇಶ್ವರ, ಪರಮಾತ್ಮ ಮೋಕ್ಷ ಕೊಡ್ತಕ್ಕಂಥವನು ನೀನು, ನಾನು ಈ ಪ್ರಕೃತಿ ಪುರುಷರ ಬಂಧದಲ್ಲಿ ಸಿಲುಕಿ ಬಿದ್ದಿದ್ದೇನೆ, ಈ ಬಂಧನದಿಂದ ನನ್ನನ್ನು ಮುಕ್ತನನ್ನಾಗೆ ಮಾಡು ಪರಮಾತ್ಮ. ನಾನು ಬಹಳ ದುಃಖಿತನಾಗಿದ್ದೇನೆ. ಎಲ್ಲಿ ತನಕ ಈ ಲಿಂಗ ಶರೀರ ಇದೆ ದುಃಖ ಅನುಭವಿಸಲೇಬೇಕಲ್ಲ, ಯಾಕೆ ಈ ಲಿಂಗ ಶರೀರವೇ ಮತ್ತು ಪುನಃ ನಮ್ಮನ್ನು ಈ ಲೋಕದಲ್ಲಿ ಹುಟ್ಟುವಂತೆ ಮಾಡ್ತದೆ, ಈ ಜನನ ಮರಣದ ಚಕ್ರದಲ್ಲಿ ನಮ್ಮ ಸಿಲುಕಿಸ್ತದೆ. ಅಂಥ ದುಃಖವನ್ನು ದೂರ ಮಾಡು, ಲಿಂಗ ಶರೀರವನ್ನು ದೂರ ಮಾಡು. ಆನಂತರ ಸ್ವರಾಜಂ ಕುರು, ನಮ್ಮ ಸ್ವಾಭಾವಿಕವಾದ ನಮ್ಮದೇ ಆದ ಆನಂದವನ್ನು, ಸ್ವರೂಪಾನಂದವನ್ನು ಅನುಭವಿಸುವಂತೆ ಮಾಡ್ತಕ್ಕಂಥ ಸಮರ್ಥ ವ್ಯಕ್ತಿ ನೀನು ಪರಮಾತ್ಮ, ನಮಗೆ ಮೋಕ್ಷವನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡುವ ಒಂದು ಭಗವಂತನ ಹೆಸರು ಪ್ರಧಾನ ಪುರುಷೇಶ್ವರ. ಹಾಗಿನ್ನು ವಿಸ್ತಾರ ಮಾಡ್ತಾ ಹೋದರೆ ಬೇಕಾದಷ್ಟಿದೆ, ಇರಲಿ. ನಾವು ಮುಂದಿನ ಹೆಸರಿಗೆ ಹೋಗೋಣ. ಇವತ್ತು ಒಂದೇ ಹೆಸರಿಗೆ ಇಷ್ಟು ವೇಳೆ ಆಯ್ತಲ್ಲ. ಇನ್ನೊಂದು ಹೆಸರು, 21ನೇ ಹೆಸರು ನಾರಸಿಂಹ ವಪುಷೇ ನಮಃ. ನರಸಿಂಹದಂತೆ ಅರ್ಧ ಪುರುಷ ಅರ್ಧ ಸಿಂಹ ಅಂತೆ ವಪುಹು ಶರೀರವುಳ್ಳವನು ನಾರಸಿಂಹ ವಪುಷ. ನಾರಸಿಂಹ ವಪು ಶ್ರೀಮಾನ್ ಅಂತ ತಿಳ್ಕೊಂಡು ಅಂತೇಳಿ ವಿಷ್ಣು ಸಹಸ್ರನಾಮ ಬರ್ತದಲ್ಲ. ನಾರಸಿಂಹ ವಪು, ನರ ಮತ್ತು ಸಿಂಹದಂತೆ ಇರುವ ಶರೀರವುಳ್ಳವನು. ಇದನ್ನು ಐತಿಹಾಸಿಕ ತಿಳಿಸಿಕೊಡ್ತಕ್ಕಂತಹ ಬೃಹತಿಶಾಸ್ತ್ರದ ಮಂತ್ರ ಈ ರೀತಿಯಾಗಿದೆ. ಏವಾ ಮಹಾನ್ ಬೃಹದ್ಯವೋ ಅಥರ್ವಾನದಮ್ಮ ಓದತೇನಾಂ ಅವೋಚತ್ ಸ್ವಾಂ ತನ್ವಂ ಇಂದ್ರಮೇವ ನದಂ ಯೋ ಯುವತೇನಾಂ. ಮಹಾನ್ ಬೃಹದ್ಯವೋ ಅಥರ್ವ, ಶ್ರೇಷ್ಠನಾದ ಅಥರ್ವಣ ಋಷಿಯ ಪುತ್ರನಾದ ಬೃಹದ್ಯವ ಅಂತ ಕೊಂಡಂತನ್ನುವ ಋಷಿಗಳು. ನಾನು ಮೊನ್ನೆ ಅವ್ರ ಬಗ್ಗೆ ಹೇಳಿದ್ದೇನೆ. ಇವರು ಅನೇಕ ಮಂತ್ರಗಳನ್ನು, ಅನೇಕ ವೇದ ಮಂತ್ರಗಳನ್ನು ಕಂಡವರು, ವೇದದ್ರಷ್ಟಾರರು. ಅವರು ಪರಮಾತ್ಮನನ್ನು ವಿವಿಧ ರೀತಿಯಿಂದ ಕಂಡು ಸ್ತೋತ್ರ ಮಾಡಿದ್ದಾರೆ.
ಮಹಾನ್ ಬೃಹದ್ದಿವೋ ಅಥರ್ವ, ಶ್ರೇಷ್ಠರಾದ ಬೃಹದ್ದಿವ ಅಂತಕೊಂಡಂತನ್ನುವ ಅಥರ್ವ ಋಷಿಯ ಪುತ್ರರು ಏವಾ ಸ್ವಾಂ ತನ್ವಂ, ಈ ರೀತಿಯಾಗಿ ಸ್ವಾಂ ಪರಮಾತ್ಮ ನೀನು ತೆಗೆದುಕೊಂಡ ಈ ಅದ್ಭುತ ರೂಪವಾಗಿರ್ತಕ್ಕಂಥ ನರಸಿಂಹ ಶರೀರವನ್ನು ತನ್ವಂ ನರಸಿಂಹ ಸ್ವರೂಪವಾದಂಥ ನಿನ್ನ ಈ ಶರೀರದ ಮಹಿಮೆಯನ್ನು ವಿಶಿಷ್ಟತೆಯನ್ನು ಹೇಳುವ ವಾಚಂ ಸ್ತುತಿರೂಪಾಂ ಇಮಾಂ ವಾಚಂ ಅವೋಚತ. ನರಸಿಂಹನಾಗಿರ್ತಕ್ಕಂಥ ನಿನ್ನ ರೂಪವನ್ನು ಅವನು ಸ್ತೋತ್ರ ಮಾಡಿದ್ದಾನೆ. ಇಂದ್ರನಿಗೋಸ್ಕರ, ಆನಂತರ ಪ್ರಹ್ಲಾದನಿಗೋಸ್ಕರ ಸ್ವಾಂ ಸ್ವರೂಪಭೂತಾಂ ನರಸಿಂಹಾಕೃತಿಂ ತನುಂ, ನರಸಿಂಹ ರೂಪವಾಗಿರ್ತಕ್ಕಂತಹ ಶರೀರವನ್ನು ತೆಗೆದುಕೊಂಡಿರ್ತಕ್ಕಂತಹ ನಿನ್ನನ್ನು ಪರಮ ಮುಖ್ಯ ವೃತ್ತಿಯಿಂದ ನೀನು ಸಾಕ್ಷಾತ್ ಶ್ರೀಹರಿ ಅಂತ ತಿಳ್ಕೊಂಡು ಅಂತೇಳಿ ಅವೋಚತ ಸ್ತೋತ್ರ ಮಾಡಿದ್ದಾರೆ. ಅವರಿಗೆ ಸ್ತೋತ್ರ ಮಾಡಲಿಕ್ಕೆ ಕಾರಣ ವಾಯುದೇವರ ಪ್ರೇರಣೆ. ನದಮ್ಮ ಓದತೀನಾಂ, ಯಾಕೆ ಅವರಿಗೆ ವೇದಗಳ ಸ್ವಾಮಿತ್ವ ಇದೆ. ವಾಯುದೇವರಿಗೆ ನದಂ ಯೋ ಯುವತೀನಾಂ, ಅಂಥವರು ನಮ್ಮ ಸ್ವಾಮಿ. ಆದ್ದರಿಂದಾಗಿ ಅವರ ಅನುಗ್ರಹದಿಂದ ನಿನ್ನ ನರಸಿಂಹ ರೂಪವನ್ನು ಕಂಡು ಅದನ್ನು ವಿಚಾರ ಮಾಡದೆ ಕಂಡಾಗ ಸ್ವಾಭಾವಿಕವಾಗಿ ಬಂದಿರತಕ್ಕಂತಹ ನಿನ್ನ ಸ್ತುತಿಯನ್ನು, ನಿನ್ನ ಶರೀರ ರೂಪ ಸ್ತುತಿಯನ್ನು ಜಗತ್ತಿಗೆ ಹೇಳಿಕೊಟ್ಟಿದ್ದಾರೆ ಅಂತನ್ನುವುದು ಈ ವೇದ ಮಂತ್ರದ ಅರ್ಥವಾಗ್ತದೆ. ಅವರೇನು ಹೇಳಿಕೊಟ್ಟಿದ್ದಾರೆ? ನರಶ್ಚ ಸಿಂಹಶ್ಚ ನರಸಿಂಹೋ, ನರ ಮತ್ತು ಸಿಂಹರು, ಸಿಂಹರೂಪ. ತಯೋ ಇದಂ ನಾರಸಿಂಹಂ, ಮನುಷ್ಯ ಮತ್ತು ಸಿಂಹರೂಪವಾಗಿರ್ತಕ್ಕಂಥ ಮಿಲಿತವಾದ ವಪುಹು ಶರೀರ ನಾರಸಿಂಹ ವಪುಹ. ಈ ರೂಪ ಯಾಕೆ ತೆಗೆದುಕೊಂಡ ಪರಮಾತ್ಮ ಅಂತ ತಿಳ್ಕೊಂಡಂತಂದರೆ, ಸ್ವಾಂ ತನ್ನವರಾಗದಂಥ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ನರಸಿಂಹ ರೂಪ ತೆಗೆದುಕೊಳ್ಳೋದಕ್ಕೋಸ್ಕರ ಅನೇಕ ಕಾರಣಗಳನ್ನು ಸತ್ಯಧರ್ಮರು ತಮ್ಮ ಭಾಗವತದಲ್ಲಿ ನಮಗೆ ತಿಳಿಸಿ ಹೇಳಿದ್ದಾರೆ. ಸತ್ಯಂ ವಿಧಾತುಂ ನಿಜಭೃತ್ಯ ಪಾಠಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಶು ದರ್ಶಯನ್. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ತನ್ನ ಭೃತ್ಯ, ತನ್ನ ಸೇವಕ, ತನ್ನ ಭಕ್ತ ಪ್ರಹ್ಲಾದ ಹೇಳಿದ, ನನ್ನನ್ನು ಬೆದರಿಸ್ತಕ್ಕಂಥ, ನಿನಗೆ ಸಾಮರ್ಥ್ಯ ಕೊಡ್ತಕ್ಕಂಥ ವ್ಯಕ್ತಿ ಎಲ್ಲಿದ್ದಾನಪ್ಪ? ಅವನು ಎಲ್ಲಿದ್ದಾನೆ? ಸರ್ವತ್ರ, ಎಲ್ಲಿ ಕಡೆಯಲ್ಲಿದ್ದಾನೆ? ಅಥವಾ ಸರ್ವಾನ್ ತ್ರಾತುಂ ತ್ರಾಯತೆ ಇತಿ ಸರ್ವತ್ರ ವಾಯು, ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥ ಜೀವೋತ್ತಮರಾದ ವಾಯುದೇವರು. ನದಮ್ಮ ಓದತೀನಾಂ, ಅವರಲ್ಲಿದ್ದಾನೆ. ಯದಿಸ ಸರ್ವತ್ರ, ಆ ವಾಯುಯಲ್ಲಿದ್ದಾನೆ, ಎಲ್ಲ ಕಡೆಗಿದ್ದಾನೆ. ಎಲ್ಲ ಕಡೆಗಿದ್ದರೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಈ ಎದುರಿಗೆ ಕಾಣೋ ಕಂಬದಲ್ಲಿ ಯಾಕೆ ಕಾಣೋದಿಲ್ಲ ನರಸಿಂಹ? ಪ್ರಹ್ಲಾದ ಹೇಳ್ತಾನೆ, ಅಹಂ ಪಶ್ಯಾಮಿ, ನಾನು ನೋಡ್ತಾ ಇದ್ದೇನೆ. ಅಹಂ ಪಶ್ಯನ್ನಸ್ಮಿ,
ಆಗ ಪ್ರಹ್ಲಾದ ಹೇಳಿದ ಕಂಬದಲ್ಲಿ ನನ್ನ ದೇವರಿದ್ದಾನೆ ಅಂತೇಳಿ ಅವನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಕಂಬದಿಂದ ಬಂದ ನರಸಿಂಹಾಕೃತಿ. ಇಲ್ಲಿ ಒಬ್ಬನೂ ಅಲ್ಲ, ಇವನ್ನ ಭಕ್ತರು ಭಾಳ ಜನ. ಸತ್ಯಂ ವಿಧಾತುಂ ನಿಜಭೃತ್ಯ ಪಾಠಿತಂ, ತನ್ನ ಭೃತ್ಯನಾಗಿರ್ತಕ್ಕಂಥ ಪರಮ ಪ್ರಿಯನಾಗಿರ್ತಕ್ಕಂಥ ಬ್ರಹ್ಮದೇವರು ಹೇಳಿದ ಮಾತು, ನಿನಗೆ ಮನುಷ್ಯರಿಂದ ಮರಣ ಇಲ್ಲ, ನಿನಗೆ ಮೃಗಗಳಿಂದ ಮರಣ ಇಲ್ಲ, ನಿನಗೆ ಆಯುಧಗಳಿಂದ ಮರಣ ಇಲ್ಲ, ನಿನ್ನ ಒಳಗೆ ಇಲ್ಲ, ಹೊರಗೆ ಇಲ್ಲ, ಹಗಲಿಲ್ಲ, ರಾತ್ರಿ ಇಲ್ಲ. ಬ್ರಹ್ಮದೇವರು ಹೇಳಿದ ಎಲ್ಲ ನಿಯಮಗಳನ್ನು ಪರಿಪಾಲಿಸುತ್ತಾ, ಈ ಕಡೆ ಪುರುಷನೂ ಅಲ್ಲ, ಈ ಕಡೆ ಸಿಂಹನೂ ಅಲ್ಲ, ಅರ್ಧ ಸಿಂಹ ಅರ್ಧ ಪುರುಷ. ನರಸಿಂಹ ರೂಪದಿಂದ ಅವನ ಮೃತ್ಯುವನ್ನು ನನ್ನ ಮರಣ ಬೇಡ ಅಂತ ಕೇಳಿರಲಿಲ್ಲ. ತನ್ನ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ. ತನ್ನ ಭಕ್ತಳಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಹೇಳಿದ ಮಾತು, ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ. ಭಗವಂತನ ಭಕ್ತರಿಗೆ ಎಂದಿಗೂ ಕೆಡಕಾಗೋದಿಲ್ಲ. ಸ್ವಲ್ಪ ಸಂಸಾರಿಕ ಕಷ್ಟ ಬಂದರೆ ಬರ್ಬೋದು ಪರೀಕ್ಷೆಗೋಸ್ಕರ, ಕೆಡಕಾಗೋದಿಲ್ಲ ಅಂತನ್ನುವ ಲಕ್ಷ್ಮೀ ಮಾತನ್ನು ಸತ್ಯಪಡಿಸುವುದಕ್ಕೋಸ್ಕರ. ಆನಂತರ ಭಗವಂತನನ್ನು ನಂಬಿದವರಿಗೆ ಯಾವುದೇ ಅನಾನುಕೂಲ ಇಲ್ಲ ಅಂತೇಳಿ ನಾರದರು ಹೇಳಿದ ಮಾತನ್ನು ಸತ್ಯಪಡಿಸುವುದಕ್ಕೋಸ್ಕರ. ಯಾಕೆ ಅವನಿಗೆ ಉಪದೇಶ ಮಾಡುವಾಗ ಹೇಳಿದರು, ನ ಶುಕ್ಲ ರಕ್ತ ಪ್ರಭವಸ್ಯ ದೇಹ. ಪ್ರಹ್ಲಾದ, ಪರಮಾತ್ಮನ ದೇಹ ನಮ್ಮಂತೆ ಶುಕ್ಲ ಶೋಣಿಸಿನಿಂದ ಹುಟ್ಟಿರ್ತಕ್ಕಂಥದ್ದಲ್ಲಪ್ಪ, ಅವನಿಗೆ ತಂದೆ ತಾಯಿಗಳ ಅವಶ್ಯಕತೆ ಇಲ್ಲ ಅಂದ ನಾರದರು ಹೇಳಿದ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ. ಪರಮಾತ್ಮ ಏನು ಮಾಡಿದ? ನರಸಿಂಹ ರೂಪವನ್ನು ತೆಗೆದುಕೊಂಡ. ಅವನ ರೂಪವನ್ನು ತಿಳಿಸುವಂಥ ವಿಶಿಷ್ಟ ಮಾತನ್ನು ನಮಗೆ ಮೊಟ್ಟ ಮೊದಲು ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂಥವನು ಬೃಹದ್ಯವ ಅಂತಿಕೊಂಡಂತಕ್ಕಂಥ ಋಷಿಗಳು. ಆದ್ದರಿಂದಾಗಿ ಭಗವಂತನಿಗೆ ನಾರಸಿಂಹ ಉಪ್ಪು ಅಂತ ತಿಳ್ಕೊಂಡಂತೇಳಿ ಹೆಸರು. ಅಥವಾ ನರಸಿಂಹ ಅಂತಂದರೆ ಪುರುಷೋತ್ತಮ, ಸರಿ, ಪರಮಾತ್ಮ. ತಸ್ಯ ಭಕ್ತಾ, ಅವನ ಭಕ್ತರು ನಾರಸಿಂಹರು. ಇಲ್ಲಿ ನರಸಿಂಹ ಅಂತಿಕೊಂಡಂತಂದಿಲ್ಲ, ನಾರಸಿಂಹ ಅಂತ ಕರೆದಿದ್ದಾರೆ. ನಾರಸಿಂಹ ಉಪು ಶ್ರೀಮಾನ್. ನರಸಿಂಹ ಅಂತ ಅನ್ನೋದು ಬೇರೆ, ನಾರಸಿಂಹ ಅಂತ ಅನ್ನೋದು ಬೇರೆ. ನಾರಸಿಂಹ ಅಂತಿಕೊಂಡಂತಂದರೆ ಭಗವಂತನ ಭಕ್ತರು ಅಂತ ಅರ್ಥ. ನರಸಿಂಹ ಪುರುಷೋತ್ತಮ, ತಸ್ಯ ಭಕ್ತಾ ನಾರಸಿಂಹ. ನಿನ್ನ ಭಕ್ತರು ತಯೇವ ವಪುಷಃ, ನಿನ್ನ ಚಲಪ್ರತಿಮೆ ಪರಮಾತ್ಮ. ಪ್ರಹ್ಲಾದ ನಿನ್ನ ಚಲಪ್ರತಿಮೆ. ಯಾರ್ಯಾರು ಭಕ್ತರಿದ್ದಾರೆ ಅವರೆಲ್ಲರೂ ಪರಮಾತ್ಮನ ಚಲಪ್ರತಿಮೆಗಳು. ಪರಮಾತ್ಮ ಪುರುಷೋತ್ತಮ, ಸರ್ವಶ್ರೇಷ್ಠ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಏನು? ನರಸಿಂಹ ಪೂರ್ವತಾಪಿನಿ ಉಪನಿಷತ್ತು ಹೇಳ್ತಾರೆ, ಅತಕಸ್ಮಾದುಚ್ಯತೆ ನರಸಿಂಹ ಇತಿ. ದೇವರಿಗೆ ನರಸಿಂಹ ಅಂತ ಯಾಕೆ ಕರೀತಾರೆ? ಯಸ್ಮಾತ್ ಸರ್ವೇಷಾಂ ಭೂತಾನಾಂ, ಜಗತ್ತಿನಲ್ಲಿರ್ತಕ್ಕಂತಹ ಎಷ್ಟೆಷ್ಟು ಚೇತನರಿದ್ದಾರೆ, ವೀರ್ಯತಮಃ, ಅವರೆಲ್ಲರಿಗಿಂತಲೂ ಮಹಾಪರಾಕ್ರಮೆ, ಶ್ರೇಷ್ಠತಮಸ್ಯ, ಅವನು ಅತ್ಯಂತ ಶ್ರೇಷ್ಠನೂ ಆಗಿದ್ದಾನೆ. ಯಾಕೆ ಸಿಂಹ ಶಬ್ದ ಜೋಡಿಸಿದರೆ ಅದು ಶ್ರೇಷ್ಠ ಅಂತನೂ ಅರ್ಥ ಕೊಡ್ತದೆ. ಅಮರಕೋಶಿ ಈ ರೀತಿಯಾಗಿ ಹೇಳ್ತದೆ, ಶುರುತ್ತರ ಪದೇ ವ್ಯಾಘ್ನ ಪುಂಗ ವೃಷಭ ಕುಂಜರಾ ಸಿಂಹ ಶಾರ್ದೂಲ ನಾಗಾದ್ಯಾ ಪುಂಸಿ ಶ್ರೇಷ್ಠಾರ್ಥಗೋಚರಾ. ನರ ನ ರೀಯತೇತಿ, ನರ ನಿತ್ಯನೂ ಆಗಿರ್ತಕ್ಕಂತಹ, ಸಿಂಹನೂ ಆಗಿರ್ತಕ್ಕಂತಹ, ಸರ್ವಶ್ರೇಷ್ಠನೂ ಆಗಿರ್ತಕ್ಕಂತಹ ಭಗವಂತ ವೀರ್ಯತಮಃ,
ಶ್ರೇಷ್ಠ ಪರಾಕ್ರಮವುಳ್ಳವನು, ಶ್ರೇಷ್ಠತಮಃ ಅತ್ಯಂತ ಶ್ರೇಷ್ಠನು. ತಸ್ಮಾತ್ ನರಸಿಂಹ ಆಸೀತ್ ಪುರುಷೋತ್ತಮಃ. ನರಸಿಂಹ ಅಂತಂದರೆ ದೇವರು ಅಂತ ಅರ್ಥ. ತಸ್ಯ ಭಕ್ತಾಃ ನಾರಸಿಂಹಾಃ. ಅವನ ಭಕ್ತರು ನಾರಸಿಂಹರು. ತಯೈವೋಪುಂಷಿ ಪ್ರತಿಮಃ ಯಸ್ಯ ನಾರಸಿಂಹೋಪುಃ. ಒಳ್ಳೆ ಶಾಸ್ತ್ರಜ್ಞನಾದ, ಸಂಧ್ಯಾವಂದನಾದಿಗಳನ್ನು ತಪ್ಪದೇ ದಿನಾಲು ಮಾಡ್ತಾ ಒಳ್ಳೆಯ ಆಚರಣಶೀಲನಾಗಿರ್ತಕ್ಕಂಥ ಒಬ್ಬ ಭಗವದ್ಭಕ್ತನನ್ನು ನೋಡಿದಾಗ ಅಲ್ಲಿಯೇ ಭಗವಂತನನ್ನು ಪೂಜೆ ಮಾಡಿ. ಫೋಟೋಕ್ಕಿಂತಲೂ, ಪ್ರತಿಮಾಗಿಂತಲೂ, ಶಾಲಿಗ್ರಾಮಕ್ಕಿಂತಲೂ ನಡೆದಾಡುವ ದೇವರು ಭಗವದ್ಭಕ್ತರು. ಆದ್ದರಿಂದಾಗಿ ಭಗವದ್ಭಕ್ತರನ್ನು ಕರೆಯಬೇಕು, ಅವ್ರ ಕಾಲು ತೊಳಿಬೇಕು. ಕಾಲು ತೊಳೆಯುವಾಗ ನಾನು ನರಸಿಂಹದೇವರ ಪಾದವನ್ನು ತೊಳಿತಾ ಇದ್ದೇನೆ ಅಂತ ಅನುಸಂಧಾನ ಇರಲಿ. ಆದರೆ ಈ ವ್ಯಕ್ತಿಗೆ ನನ್ನ ಕಾಲು ತೊಳಿ ಮುಂದೆ ನಾನೇ ನರಸಿಂಹ ಅಂತ ಬಂದರೆ ನರಸಿಂಹದೇವರು ನನ್ನ ಓಡಿಸ್ಬಿಡ್ತಾರೆ. ನಾನಲ್ಲಪ್ಪ, ಈ ಪೂಜೆ ನನ್ನಲ್ಲಿದ್ದ ಭಗವಂತನಿಗೆ ಅನ್ನುವ ಒಂದು ಅನುಸಂಧಾನ, ಪೂಜೆ ಮಾಡಿಸಿಕೊಳ್ಳುವ, ಕಾಲನ್ನು ತೊಳೆಸಿಕೊಳ್ಳುವ, ನಮಸ್ಕಾರ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬ ಆ ವ್ಯಕ್ತಿಗೆ ಈ ನಮಸ್ಕಾರ, ಈ ಆದರಣ ಎಲ್ಲವೂ ಭಗವಂತ. ನನಗೆಲ್ಲ ಎಷ್ಟು ಮಂದಿ ನೋಡ್ರಿ ನಮ್ಗೆ ನಮಸ್ಕಾರ ಮಾಡ್ತಾರಂತ, ನನಗೆ ಯಾರೂ ಮಾಡೋಂಗಿಲ್ಲ. ಯಾಕೆ ಈ ದೇವ್ರು ಹೊರಟೋದ್ರೆ ಬಿದ್ದುಬಿಡ್ತೀನಿ, ಎತ್ಕೊಂಡು ಹೋಗುವಂತಾರೆ, ಯಾರು ನಮಸ್ಕಾರ ಮಾಡೋದಿಲ್ಲ. ಯಾಕೆ ದೇವರು ಇದ್ದರೆ ನಮಸ್ಕಾರ, ದೇವರು ಇಲ್ಲದೇ ಇದ್ದರೆ ನಮಸ್ಕಾರ ಇಲ್ಲ. ಆದ್ದರಿಂದಾಗಿ ಅದಕ್ಕೋಸ್ಕರ ಭಾಗವತದ ಸಪ್ತಮ ಸ್ಕಂದದಲ್ಲಿ ಹೇಳ್ತಾರೆ, ತನ್ವೋ ತತ್ವಶ್ಚ ಬ್ರಾಹ್ಮಣ ರಾಜನ್ ಕೃಷ್ಣಶ್ಚ ಜಗದಾತ್ಮನಃ. ವೇದಾಧ್ಯಯನ ಮಾಡಿದ ಆಚರಣಶೀಲರಾದಂಥ ಬ್ರಾಹ್ಮಣರು ಭಗವಂತನ ಛಲಪ್ರತಿಮೆಗಳು. ಶಿಲಾವತ್ ಪ್ರತಿಮಾ ಸಂತೋ ವಿಪ್ರಾದ್ಯಾಶ್ಚ ಹರೇ ಸ್ಮೃತಃ. ಭಾಗವತಾತ್ಮರ್ಣ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಹೇಗೆ ಪ್ರತಿಮೆಯನ್ನು, ಮೂರ್ತಿಯನ್ನು, ದೇವಾಲಯದಲ್ಲಿ ಮೂರ್ತಿಯನ್ನು, ಪಂಚಲೋಹದ ಮೂರ್ತಿಯನ್ನು, ಶಾಲಿಗ್ರಾಮಗಳನ್ನು ಪೂಜೆ ಮಾಡ್ತಿರೋ ಅದೇ ರೀತಿಯಾಗಿ ವೇದಾಧ್ಯಯನ ಮಾಡಿದ ಸದಾಚರಣಶೀಲನಾದಂಥ ಬ್ರಾಹ್ಮಣರಲ್ಲಿ ನನ್ನನ್ನು ಕಂಡು ಅಲ್ಲಿದ್ದ ನನ್ನ ಸನ್ನಿಧಾನವನ್ನು ಪೂಜೆ ಮಾಡಿರಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಅಥವಾ ನಾರಸಿಂಹೋಪುಃ. ನರಸಿಂಹದೇವರು ತಮ್ಮ ಈ ಶರೀರದಿಂದ ನಮ್ಮ ಎಲ್ಲ ಅಜ್ಞಾನಗಳನ್ನು ದೂರ ಮಾಡ್ತಾರೆ. ನರಾಣಾಂ ಇದಂ. ನಮಗಲ್ಲಿ ಯಾವಾಗಲೂ ಇರ್ತಕ್ಕಂಥದ್ದು ಯಾವುದು? ಅಜ್ಞಾನ, ಸಂಶಯಗಳು. ಇದಕ್ಕೆ ನಾರಂ ಅಂತಂತಾರೆ. ತಾದೃಶಂ ನಾರಂ. ಈ ನಾರಂ ಹಿನಸ್ತಿ, ನಾಶಪಡಿಸ್ತಾನೆ. ಆದ್ದರಿಂದ ಭಗವಂತನಿಗೆ ನಾರಸಿಂಹ ಅಂತ ಹೆಸರು. ಭಗವಂತನ ದರ್ಶನದಿಂದ ಅಜ್ಞಾನ, ಸಂದೇಹ ಎಲ್ಲ ಹೊರಟೋಗ್ಬಿಡ್ತದೆ. ನರಸಿಂಹ ವಪುಃ ಯಶ ಸಹ. ಇಂಥ ನರಸಿಂಹ ಶರೀರವನ್ನು ಧರಿಸಿದ ಪರಮಾತ್ಮನಿಗೆ ನಾರಸಿಂಹ ಅಂತ ಹೆಸರು. ಹೌದೇನ್ರಿ? ದೇವರ ದರ್ಶನ ಆದ ಕ್ಷಣಕ್ಕೇನೆ ಎಲ್ಲ ಅಜ್ಞಾನ, ಸಂಶಯ, ಪಾಪ ಹೊರಟೋಗ್ತದೆ. ಹೌದು. ಎಲ್ಲಿ ಹೇಳ್ಯಾರ? ಅಥರ್ವಣ ಉಪನಿಷತ್ನಲ್ಲಿ. ಯಾವುದಕ್ಕೆ? ಮುಂಡಕ ಉಪನಿಷತ್ತು ಅಂತ ಕೆಲವರು ಕರೀತಾರೆ. ಮುಂಡಕ ಅಂದರೆ ಅಥರ್ವಣ ಉಪನಿಷತ್ತು. ಅಲ್ಲಿ ಹೇಳ್ತಾರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಪರಮಾತ್ಮನ ದರ್ಶನವಾದ ಕ್ಷಣಕ್ಕೇನೆ ಮನಸ್ಸಿನಲ್ಲಿದ್ದ ಎಲ್ಲ ಸಂಶಯಗಳು ಹೊರಟೋಗ್ತವೆ, ಎಲ್ಲ ಅಜ್ಞಾನ ಹೊರಟೋಗ್ತದೆ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಹೊರಟೋಗ್ತದೆ. ನಮ್ಮ ಸಂಚಿತ ಆಗಾಮಿ ಸಕಲ ಕರ್ಮಗಳು ಕೂಡ ನಷ್ಟವಾಗಿಬಿಡ್ತವೆ, ಕರ್ಮಫಲಗಳು ನಷ್ಟವಾಗುತ್ತವೆ. ಇಂಥ ಉಪಕಾರಕನಾಗಿರ್ತಕ್ಕಂಥ ವ್ಯಕ್ತಿ ನಾರಸಿಂಹೋಪುಃ. ರೋಗ ದೂರ ಮಾಡಬೇಕಾಗಿದ್ದರೆ ನರಸಿಂಹ ಬೇಕು, ಅಪಮೃತ್ಯು ದೂರ ಮಾಡಬೇಕಾಗಿದ್ದರೆ ನರಸಿಂಹ ಬೇಕು, ಮತ್ತಿನ್ನೇ ಕಷ್ಟಗಳು ದೂರ ಆಗಬೇಕಾದ್ರೆ ನರಸಿಂಹ ಬೇಕು.
ಶತ್ರುಗಳು ನಷ್ಟವಾಗಬೇಕಾದ್ರೆ ನರಸಿಂಹ ಬೇಕು. ನರಸಿಂಹ 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 ಅಥವಾ ನಾರಸಿಂಹ ನಾರಸಿಂಹ ನಾರಸಿಂಹೋಪುಹು 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 ಅಂತಕೊಂಡಂತೇಳಿ ಪರಮಾತ್ಮನನ್ನು ಕರೆದರೆ ಭಗವಂತ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದಾಗಿ ಇವತ್ತು ನಾವು ಸ್ವಲ್ಪ ಸಂಕ್ಷೇಪ ವಿಸ್ತಾರದಿಂದ ಪ್ರಧಾನ ಪುರುಷೇಶ್ವರ ನಾರಸಿಂಹೋಪುಹು ಇದರ ಬಗ್ಗೆ ಇರುವ ಬೃಹತಿ ಸಹಸ್ರದ ಮಂತ್ರದ ಆಧಾರದ ಮೇಲಿಂದ ಒಂದು ಚಿಂತನೆ ಮಾಡುವುದಕ್ಕೋಸ್ಕರ ಪ್ರಯತ್ನ ಮಾಡಿದ್ದೇವೆ. ಇದನ್ನು ತಿಳಿದುಕೊಂಡು ವಿಷ್ಣು ಸಹಸ್ರನಾಮ ಹೇಳುವಾಗ ಈ ಅರ್ಥದ ಒಂದು ಸ್ವಲ್ಪ ಚಿಂತನೆ ಬಂದರೂ ಕೂಡ ಸಾಕು. ಪರಮಾತ್ಮ ಹೆಚ್ಚಿನ ಜ್ಞಾನವನ್ನು ಕೊಡ್ತಾ ಹೋಗ್ತಾನೆ. ಆ ಭಗವಂತನ ನಂಬೋಣ, ಆ ಭಗವಂತ ಅನುಗ್ರಹವನ್ನು ಬೇಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.